ಸೋಮಶೇಖರ್ ಅವರು ಕಡಿಮೆ ಅಂತರದಿಂದ ಸೋತ್ಬಿಟ್ರು. ಇಲ್ಲಿ ಈ ಸಾರಿ ಕಡಿಮೆ ಅಂತರದಿಂದ ಸೋತ್ರು. ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ಇತ್ತು ನನಗೆ, ಆದರೆ ಕಡಿಮೆ ಅಂತರದಿಂದ ಸೋತರು. ಆದರೆ ಈ ಲೋಕಸಭಾ ಚುನಾವಣೆಯಲ್ಲಿ ರಾಜೀವ್ ಅವರು ಕೂಡ ನಮ್ಮಲ್ಲಿ ಬಂದಿರೋದ್ರಿಂದ, ಅವರ ಎಲ್ಲ ಸ್ನೇಹಿತರುಗಳು ಬಂದಿರೋದ್ರಿಂದ ನಾವು ಕೃಷ್ಣರಾಜ ಕ್ಷೇತ್ರದಲ್ಲಿ ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಲಕ್ಷ್ಮಣ್ ನಮ್ಮ ಅಭ್ಯರ್ಥಿ ಇಲ್ಲೇ ಕೂತಿದ್ದಾರೆ, ಇನ್ನು ನಾಮಿನೇಷನ್ ಹಾಕಿಲ್ಲ. ಲಕ್ಷ್ಮಣ್, ಲಕ್ಷ್ಮಣ್ ಅವರು ನಮ್ಮ ಅಭ್ಯರ್ಥಿ. ಈ ಬಾರಿ ಕೃಷ್ಣರಾಜ ಕ್ಷೇತ್ರದಲ್ಲಿ ನಮಗೆ ಲಕ್ಷ್ಮಣ್ ಪರವಾಗಿ ಬಹುಮತ ಬಂದೇ ಬರ್ತದೆ ಅಂತಕ್ಕಂಥ ವಿಶ್ವಾಸ ಇದೆ. ಅದಕ್ಕೋಸ್ಕರ ಸೋಮಶೇಖರ್, ರಾಜೀವ್, ಮಲ್ಲೇಶ್ ಎಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡಬೇಕು, ಭಿನ್ನಾಭಿಪ್ರಾಯಗಳನ್ನ ಮಾಡಬಾರದು, ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಅಂತಕ್ಕಂಥ ಒಂದೇ ಉದ್ದೇಶದಿಂದ ಕೆಲಸ ಮಾಡಿದ್ರೆ ಇಲ್ಲಿ ಕೃಷ್ಣರಾಜ ಕ್ಷೇತ್ರದಲ್ಲಿ ಬಹಳ ಜನ ಬಡವರಿದ್ದಾರೆ. ನಾವು ಕಾಂಗ್ರೆಸ್ ಪಕ್ಷ ಇದೆಯಲ್ಲ, ಯಾವುದೇ ಜಾತಿಯ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ, ಪಕ್ಷದ ಆಧಾರದ ಮೇಲೆ ಬಡವರನ್ನ ಕಡೆಗಣಿಸಿಲ್ಲ. ಈಗ ಭಾರತೀಯ ಜನತಾ ಪಕ್ಷದಲ್ಲಿ ಇರ್ತಕ್ಕಂಥ ಬಡವರು ಕೂಡ ನಮ್ಮ ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ. ಭಾರತೀಯ ಜನತಾ ಪಕ್ಷದವ್ರಿಗೂ ಕೂಡ ಬಡವರು ಕೊಟ್ಟಿದ್ದೀವಿ, ಎಲ್ಲ ಧರ್ಮದವರು ಕೊಟ್ಟಿದ್ದೀವಿ, ಎಲ್ಲ ಜಾತಿ ಬಡವರಿಗೆ ಕೊಟ್ಟಿದ್ದೀವಿ. ಅಲ್ಲ ಕೊಟ್ಟಿದ್ದೀವೋ ಇಲ್ಲ? ಕೊಟ್ಟಿದ್ದೀವೋ ಇಲ್ವೇನ್ರಪ್ಪ? ಎಲ್ಲ ಜಾತಿಯವ್ರಿಗೂ ಕೊಟ್ಟಿದ್ದೀವಿ. ಆದರೆ ನರೇಂದ್ರ ಮೋದಿ ಅವರು, ಬಿಜೆಪಿಯವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಬಾಯಿನಲ್ಲಿ ಮಾತ್ರ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್, ಆದ್ರೆ ಗಡ್ಡ ಬಿಟ್ಟಿರೋರು ಬರಬೇಡಿ ನಮ್ಮ ಮನೆಗೆ ಅಂತ ಹೇಳೋದು, ಟೋಪಿ ಹಾಕಿರೋರು ಬರಬೇಡಿ ನಮ್ಮ ಮನೆಗೆ ಅಂತ ಹೇಳೋದು, ಬುರ್ಕಾ ಹಾಕಿರೋರು ನಮ್ಮ ಮನೆಗೆ ಬರಬೇಡಿ ಅಂತ ಹೇಳೋದು, ಶಿಲುಬೆ ಹಾಕೊಂಡಿರೋರು ನಮ್ಮ ಮನೆಗೆ ಬರಬೇಡಿ ಅಂತ ಹೇಳೋದು. ಇದು ಯಾವುದು ಸಬ್ಕಾ ಸಾಥ್ ಇದು? ಅದಕ್ಕೆ ಬೇಸರ ಆಗಿರ್ಬೇಕಲ್ಲ ನಿಮ್ಗೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಎಲ್ಲಿದೆ ಸಬ್ಕಾ ಸಾಥ್? ನಾನು ಅದಕ್ಕೆ ಅನೇಕ ಸಾರಿ ಹೇಳಿದ್ದೀನಿ, ಈ ದೇಶದಲ್ಲಿ ಹೆಚ್ಚು ಸುಳ್ಳು ಹೇಳ್ತಕ್ಕಂಥ ಪ್ರಧಾನಮಂತ್ರಿ ಯಾರು ಬಂದಿದ್ರೆ ಅದು ಶ್ರೀಮಾನ್ ನರೇಂದ್ರ ಮೋದಿ. ಬರೀ ಸುಳ್ಳೆ. ಅದಕ್ಕೆ ಬಿಜೆಪಿ ಅವರು ಇದೆಯಲ್ಲ, ಅವ್ರ ಮನೆ ದೇವ್ರು ಏನ್ ಗೊತ್ತಾ? ಸುಳ್ಳೆ. ಅವ್ರ ಮನೆ ದೇವ್ರು ಸುಳ್ಳೆ, ಅವ್ರ ಮನೆ ದೇವರು. ಸುಳ್ಳು ಬಿಟ್ಟು ಏನು ಹೇಳಲ್ಲ. 15 ಲಕ್ಷ ಹೊರದೇಶದಿಂದ ತಗೊಬಂದು ಪ್ರತಿ ಕುಟುಂಬಕ್ಕೆ 15 ಲಕ್ಷ ಎಲ್ಲರ ಅಕೌಂಟ್ಗೆ ಹಾಕ್ಬಿಡ್ತೀವಿ ಅಂತಂದ್ರಲ್ಲ, ಬಂತ ₹1 ಬಂತ? ಬರ್ಲಿಲ್ಲ. ಅಚ್ಚೇ ದಿನ ಹೇಗ ಅಂತಂದ್ರು, ಬಂತ? ಪೆಟ್ರೋಲ್ ಬೆಲೆ ಏನಾಯ್ತು? ಡೀಸೆಲ್ ಬೆಲೆ ಏನಾಯ್ತು? ಗ್ಯಾಸ್ ಬೆಲೆ ಏನಾಯ್ತು? ಗೊಬ್ಬರ ಬೆಲೆ ಏನಾಯ್ತು? ಡಾಲರ್ಸ್ ಬೆಲೆ ಏನಾಯ್ತು? ಡಾಲರ್ಸ್ ಬೆಲೆ ರೂಪಾಯಿ ಮೌಲ್ಯ ಹೆಚ್ಚು ಮಾಡ್ತೀನಿ, ಡಾಲರ್ಸ್ ಬೆಲೆ ಕಡಿಮೆ ಮಾಡ್ತೀನಿ ಅಂತ ಹೇಳಿದವರು ಇವತ್ತಿನವರಿಗೆ ಮಾಡ್ಲಿಕ್ಕಾಗ್ಲಿಲ್ಲ. ಮಾಡಿದ್ರ? ಮತ್ತೆ ಯಾವುದನ್ನ ರೈತರ ಆದಾಯ ದುಪ್ಪಟ್ಟು ಮಾಡಿಬಿಡ್ತೇನೆ, 5 ವರ್ಷದಲ್ಲಿ ದುಪ್ಪಟ್ಟು ಮಾಡ್ತೇನೆ, ಭಾರತದ ಆರ್ಥಿಕತೆಯನ್ನ
5 ಟ್ರಿಲಿಯನ್ ಡಾಲರ್ಗೆ ತಗೊಂಡು ಹೋಗ್ಬಿಡ್ತೀನಿ. ಆಯ್ತಾ? ಯುವಕರಿಗೆ, ಯುವತಿಯರಿಗೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೇನೆ. ಮಾಡಿದ್ರ? ಮಾಡ್ಲಿಲ್ಲ. ಮಾಡಿದ್ರ? 10 ವರ್ಷ ಆಯ್ತು. 20 ಕೋಟಿ ಉದ್ಯೋಗ ಸೃಷ್ಟಿ ಆಗಬೇಕಾಗಿತ್ತು. ಮಾಡಿದ್ರ? ಮಾಡ್ಲಿಲ್ಲ. ಮತ್ ನರೇಂದ್ರ ಮೋದಿ ಅವರು ಸುಳ್ಳು ಹೇಳಿದಾರ, ಸತ್ಯ ಹೇಳಿದಾರ? ನುಡಿದಂತೆ ನಡೆದಿದ್ದಾರಾ ಇಲ್ವಾ? ಅವ್ರಿಗೆ ಓಟ್ ಹಾಕ್ಬೇಕಾ? ಬಿಜೆಪಿಗೆ ಓಟ್ ಹಾಕ್ಬೇಕಾ? ನಾನು ಇದನ್ನ ಚುನಾವಣೆಗೋಸ್ಕರವಾಗಿ ಹೇಳ್ತಾ ಇರ್ತಕ್ಕಂಥ ಮಾತುಗಳಲ್ಲ ಇವು. ಚುನಾವಣೆಗೋಸ್ಕರ ಸುಳ್ಳು ಆರೋಪಗಳನ್ನು ಬಿಜೆಪಿ ವಿರುದ್ಧ ಮಾಡ್ತಾ ಇಲ್ಲ. ಇವೆಲ್ಲವೂ ಕೂಡ ಸತ್ಯವಾದವು. ಅದಕ್ಕೆ ನಾನು ನಮ್ಮ ಕಾರ್ಯಕರ್ತರಿಗೆ ಅನೇಕ ಕಡೆಗಳಲ್ಲಿ ಹೇಳಿದ್ದೇನೆ, ಬಿಜೆಪಿಯವರ ರೀತಿ ಸುಳ್ಳು ಹೇಳಕ್ ಹೋಗ್ಬೇಡಿ. ನಾವು ಏನ್ ಮಾಡಿದ್ದೀವಿ ಆ ಸತ್ಯವನ್ನ ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನ ಮಾಡಿ. ನಾವೇನ್ ಮಾಡಿದ್ದೀವಿ? ಬಿಜೆಪಿಯವರು ಏನ್ ಸುಳ್ಳು ಹೇಳಿದ್ದಾರೆ, ನರೇಂದ್ರ ಮೋದಿ ಏನ್ ಸುಳ್ಳು ಹೇಳಿದ್ದಾರೆ ಅದನ್ನ ತಿಳಿಸಿ. ನಾವೇನ್ ಮಾಡಿದೀವಿ? ಆ ಮಾಡಿರ್ತಕ್ಕಂಥ ಸತ್ಯವನ್ನ ಜನರಿಗೆ ಹೇಳಿ. ಸುಳ್ಳು ಹೇಳಕ್ ಹೋಗಬೇಡಿ. ಸುಳ್ಳು ಹೇಳಬಾರದು. ಸಾರ್ವಜನಿಕವಾಗಿ ನಮ್ಮ ಸರ್ಕಾರ 2013ರಿಂದ 2018ರವರೆಗೆ ಇತ್ತು. ನಾವು 165 ಭರವಸೆಗಳನ್ನ ಕೊಟ್ಟಿದ್ದು. ನಾನೇ ಮುಖ್ಯಮಂತ್ರಿ ಆಗಿದ್ದೆ. ಆ 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸ್ತು. 158 ಭರವಸೆಗಳನ್ನು ಈಡೇರಿಸ್ತು. ಅನ್ನಭಾಗ್ಯ, ಕ್ಷೀರಭಾಗ್ಯ, ಕೃಷಿ ಭಾಗ್ಯ, ಪಶು ಭಾಗ್ಯ, ಶಾದಿ ಭಾಗ್ಯ, ಶೂ ಭಾಗ್ಯ, ಇಂದಿರಾ ಕ್ಯಾಂಟೀನ್, ಸಾಲ ಮನ್ನಾ ಮಾಡದದ್ದು, ಮೈತ್ರಿ ಮನಸ್ಸುಗಳನ್ನು ಕೂಡ ಜಾರಿ ಮಾಡದು. 5 ವರ್ಷದಲ್ಲಿ ಜಾರಿ ಮಾಡದು. ಇವತ್ತು ಹೆಮ್ಮೆಯಿಂದ ಹೇಳ್ತೇನೆ, ನುಡಿದಂತೆ ನಡೆದಿದ್ದೇವೆ, ಕೊಟ್ಟ ವಚನಗಳನ್ನು ಈಡೇರಿಸಿದ್ದೇವೆ. ನಾನು ಇದನ್ನ ಯಾವುದೇ ವೇದಿಕೆ ಮೇಲೆ ಅನೇಕ ಸಾರಿ ಕರೆದಿದ್ದೀನಿ. ಬನ್ನಿ ಒಂದೇ ವೇದಿಕೆಗೆ ಚರ್ಚೆ ಮಾಡೋಣ. ಮೊನ್ನೆ ನಿರ್ಮಲಾ ಸೀತಾರಾಮನ್ ಬಂದಿದ್ರು ಇಲ್ಲಿಗೆ, ಮೈಸೂರಿನಲ್ಲಿ ಎಂತೆದೋ ಫೋರಂ, ಇಂಟೆಲೆಕ್ಚುಯಲ್ಸ್ ಫೋರಂ. ನಾನು ಕೇಳ್ತೀನಿ, ಈಗಾಗಲೇ ನಮ್ಮ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ, ಒಂದೇ ವೇದಿಕೆ ಬರೀ ಎಷ್ಟು ಸುಳ್ಳು ಹೇಳೋದು. ಒಂದೇ ವೇದಿಕೆ ಮೇಲೆ ಬರೀ ಚರ್ಚೆ ಮಾಡೋಣ. ಲೆಟ್ ದಿ ಪೀಪಲ್ ನೋ ವಾಟ್ ಈಸ್ ದಿ ಟ್ರೂತ್, ವಾಟ್ ಈಸ್ ನಾಟ್ ದಿ ಟ್ರೂತ್ ಗೊತ್ತಾಗಲಿ. ಎಲ್ಲ ಕರ್ನಾಟಕಕ್ಕೆ ಎಲ್ಲ ಏನೂ ಕೊಡಬೇಕಾಗಿಲ್ಲ, ಎಲ್ಲನೂ ಕೊಟ್ಬಿಟ್ಟಿದ್ದೇವೆ. ನಾವು ದುಡ್ಡು ಕೇಳ್ತಾ ಇರೋದು ಗ್ಯಾರಂಟಿಗಳಿಗೆ. 1 ಪೈಸೆನೂ ಕೊಡಬೇಡಮ್ಮ. ಗ್ಯಾರಂಟಿಗಳಿಗೆ 1 ಪೈಸೆನೂ ಕೊಡಬೇಡಮ್ಮ. ನರೇಂದ್ರ ಮೋದಿಜಿ 1 ಪೈಸೆನೂ ಕೊಡಬೇಡಿ ಗ್ಯಾರಂಟಿಗಳಿಗೆ. ಈ ವರ್ಷ 23-24ನೇ ವರ್ಷ 36,000 ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿದ್ದೇವೆ. 1 ಪೈಸಾ ಕೇಂದ್ರದಿಂದ ಕೇಳಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.